ಸೇವಲಾಲ್ ಮಹಾರಾಜರು ಲಂಬಾಣಿ ಬಂಜಾರ ಸಮುದಾಯದ ಮಹಾನ್ ಸಂತರು ಮತ್ತು ಆಧ್ಯಾತ್ಮಿಕ ನಾಯಕರು. ಅವರು ಸಮುದಾಯದ ಮಾರ್ಗದರ್ಶಕರಾಗಿ ಧರ್ಮ, ನೀತಿ ಮತ್ತು ಏಕತೆಯ ಸಂದೇಶವನ್ನು ಸಾರಿದವರು. ಸೇವಲಾಲ್ ಮಹಾರಾಜರು ಸುಮಾರು 18ನೇ ಶತಮಾನದಲ್ಲಿ ಜನಿಸಿದರು. ಅವರ ಜನ್ಮಸ್ಥಳ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹತ್ತಿರದ ಸುರಗುಂಡನಕೊಪ್ಪ ಎಂಬ ಸ್ಥಳವನ್ನು ಹೇಳುತ್ತಾರೆ. ಅವರು ಲಂಬಾಣಿ ಸಮುದಾಯದಲ್ಲಿ ಜನಿಸಿ ಬಾಲ್ಯದಿಂದಲೇ ಧಾರ್ಮಿಕ ಚಿಂತನೆ ಮತ್ತು ದಯಾಮಯ ಸ್ವಭಾವ ಹೊಂದಿದ್ದರು. ಸೇವಲಾಲ್ ಬಾಲ್ಯದಿಂದಲೇ ದೇವಭಕ್ತಿ ಮತ್ತು ಸತ್ಯನಿಷ್ಠ ಜೀವನವನ್ನು ಅನುಸರಿಸಿದರು. ಅವರು ತಪಸ್ಸು ಮಾಡಿ ಸಮಾಜದಲ್ಲಿ ನಡೆಯುತ್ತಿದ್ದ ಅಕ್ರಮಗಳು, ಅಂಧಶ್ರದ್ಧೆ ಮತ್ತು ಅನ್ಯಾಯಗಳ ವಿರುದ್ಧ ಹೋರಾಡಿದರು. ಮದ್ಯಪಾನ ಮತ್ತು ಕೆಟ್ಟ ಚಟಗಳಿಂದ ದೂರ ಇರಲು, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು, ಸಮುದಾಯದಲ್ಲಿ ಏಕತೆ ಮತ್ತು ಪ್ರೀತಿ ಬೆಳೆಸಲು. ಸೇವಲಾಲ್ ಮಹಾರಾಜರು ಲಂಬಾಣಿ ಸಮುದಾಯದ ಒಗ್ಗಟ್ಟಿಗಾಗಿ ಬಹಳ ಶ್ರಮಪಟ್ಟರು. ಅವರು ಜನರನ್ನು ಶಿಕ್ಷಣ, ಸದ್ಭಾವನೆ ಮತ್ತು ಸಾಂಸ್ಕೃತಿಕ ಗೌರವದ ಕಡೆಗೆ ಪ್ರೇರೇಪಿಸಿದರು. ಅವರ ಉಪದೇಶಗಳು ಇಂದಿಗೂ ಲಂಬಾಣಿ ಜನಾಂಗದಲ್ಲಿ ಮಾರ್ಗದರ್ಶಕವಾಗಿವೆ. ಪ್ರತಿ ವರ್ಷ ಸೇವಲಾಲ್ ಜಯಂತಿಯನ್ನು ಭಕ್ತರು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಆ ದಿನ ಲಂಬಾಣಿ ಸಮುದಾಯದವರು ಭಜನೆ, ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಸೇವಲಾಲ್ ಮಹಾರಾಜರ ಮುಖ್ಯ ಸಂದೇಶ ಸತ್ಯವೇ ದೇವರು, ಏಕತೆಯೇ ಶಕ್ತಿ. ಅವರು ಸರಳತೆ, ದಯೆ ಮತ್ತು ನೀತಿಯ ಜೀವನವನ್ನು ಬೋಧಿಸಿದರು. ಸೇವಲಾಲ್ ಮಹಾರಾಜರು ಲಂಬಾಣಿ ಸಮುದಾಯದ ಗೌರವದ ಪ್ರತೀಕವಾಗಿದ್ದು, ಅವರ ಜೀವನ ಇಂದಿಗೂ ಹಲವರಿಗೆ ಪ್ರೇರಣೆಯಾಗಿದೆ.